ಐಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಐಸಿರಿ ಹಬ್ಬ. ಇವತ್ತು ನಾವು ಚಿಕ್ಕಮಗಳೂರಿನ ಹುಲಿಕೆರೆ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಶ್ರೀ ಕಾಶಮ್ಮ ಹಾಗೂ ಮಾರಮ್ಮರವರ ಜಾತ್ರಾ ಮಹೋತ್ಸವದಲ್ಲಿ ಈ ಗ್ರಾಮದ ವಿಶೇಷತೆಯನ್ನು ತಿಳ್ಕೊಳೋಕೆ ಬಂದಿದ್ದೀವಿ. ಹಾಗಿದ್ರೆ ಬನ್ನಿ ಈ ಗ್ರಾಮಸ್ಥರಿಂದ ಇಲ್ಲಿನ ಜಾತ್ರಾ ಮಹೋತ್ಸವದ ಬಗ್ಗೆ ಮಾಹಿತಿಯನ್ನು ಗ್ರಹಿಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನನ್ನ ಹೆಸರು ಆನಂದ್ ಅಂತ, ಆನಂದ್ ಹುಲಿಕೆರೆ, ಬಾಯಿಬೀಗದ ಮನೆ. ಈ ಸುಮಾರು ಮತ್ತು ಕಾಶಿ ಭಾಗೀರಥಿ ಮತ್ತು ಮಾರಮ್ಮನವರ ಜಾತ್ರಾ ಮಹೋತ್ಸವ ಸುಮಾರು 500 ವರ್ಷಗಳಿಂದ ನಡ್ಕೊಂಡ್ಬರ್ತಾ ಇದೆ. ಎಲ್ಲ ಕೋಮಿನ ಮುಖಂಡರ ನೇತೃತ್ವದಲ್ಲಿ ಮತ್ತು 24 ಹಳ್ಳಿ ಗ್ರಾಮಸ್ಥರಿಂದ ಭಾಳ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ನಡ್ಕೊಳ್ತಾ ಬಂದಿದೆ. ಯಾವುದೇ ಒಂದು ಗಲಭೆ ಮತ್ತು ಗಲಾಟೆಗಳಿಲ್ಲದೆ ರೀತಿ ಭಾಳ ಈ ವರ್ಷ ಅಂತೂ ತುಂಬ ವಿಜೃಂಭಣೆಯಿಂದ ನಡೀತಾಗಿದೆ. ಮತ್ತು ಈಗ ಇನ್ನೊಂದು 5 ಗಂಟೆ ಹೊತ್ತಿಗೆ ಈಗ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ಪಲ್ಲಕ್ಕಿ ಉತ್ಸವ ಬಂದಾದಮೇಲೆ ಎಲ್ಲ ಗ್ರಾಮದ ದೇವರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿಕ್ಕಮಗಳೂರಿನ ಹುಲಿಕೆರೆ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಶ್ರೀ ಕಾಶಮ್ಮ ಹಾಗೂ ಮಾರಮ್ಮ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶಾಲಾ ಮೈದಾನದಲ್ಲಿ ಇಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಸುಮಾರು 10,000ಕ್ಕೂ ಹೆಚ್ಚು ಜನಕ್ಕೆ ಮಾಡಲಾಗಿದೆ. ಆ ವ್ಯವಸ್ಥೆಯ ಬಗ್ಗೆ, ಇಲ್ಲಿನ ಸದಸ್ಯರ ಬಗ್ಗೆ, ಇಲ್ಲಿನ ಒಂದು ತಂಡದ ಬಗ್ಗೆ ಅವರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ. ನಮ್ಮ ಹೆಸರು ಗಿರೀಶ್ ಅಂತೇಳಿ. ಸುಮಾರು 800 ವರ್ಷಗಳಿಂದ, ನಾವು ನಮ್ಮ ಪೂರ್ವಿಕರಿಂದ ತಿಳಿದ ಮಾಹಿತಿ ಪ್ರಕಾರ 800 ವರ್ಷಗಳಿಂದ ಈ ಗ್ರಾಮದ ಅಸ್ತಿತ್ವ ಇದೆ. ಇಲ್ಲಿ ಎಲ್ಲ ರೀತಿಯ ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ. ಆ ಊರಿನ ಹೆಮ್ಮೆಯ ಪ್ರತೀಕವಾಗಿ 800 ವರ್ಷದ ಸಾಂಕೇತಿಕವಾಗಿ ನಮ್ಮೂರಿನ ತೇರಿದೆ. ಅದರ ಮಹೋತ್ಸವ ಇವತ್ತಿದೆ. ಅದರ ಅಂಗವಾಗಿ ಸುತ್ತಮುತ್ತಲಿನ 24 ಗ್ರಾಮದ ಗ್ರಾಮಸ್ಥರು ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಎಲ್ಲ ಯುವಕರ ಒಂದು ಶ್ರಮದ ಫಲವಾಗಿ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ. ಹಾಗೆಯೇ ಊರ ಮುಂದೆ ಭವ್ಯವಾದ ರಥದಲ್ಲಿ ತಾಯಿ ಕಾಶಮ್ಮ ಮತ್ತು ಮಾರಮ್ಮನವರ ರಥೋತ್ಸವ ಇದೆ. ಅದನ್ನು ಎಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಆನಂದಿಸಿ ತಾಯಿಯವರ ಆಶೀರ್ವಾದಕ್ಕೆ ಕೃಪಾಪಾತ್ರರಾಗ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಇತಿಹಾಸ ಪ್ರಸಿದ್ಧ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷದಂತೆ ಅನ್ನದಾಸ ಕಾರ್ಯಕ್ರಮ ನಡೆಯುತ್ತದೆ. ಈ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವಾಲಂಟಿಯರ್ಸ್ ತನುಮನ ಧನವನ್ನು ಅರ್ಪಿಸಿ ತಮ್ಮ ಬೆವರನ್ನು ಸುರಿಸಿ ತಮ್ಮ ಧನವನ್ನು ಖರ್ಚು ಮಾಡಿ ಈ ತುಂಬ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆಲ್ರಿಗೂ ಸಹ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಿಕೆ ಹೇಳ್ತಾರೆ. ಇದಕ್ಕೆ 10,000 ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯಾಗಿದೆ. ಇದಕ್ಕೆ ನಾವು ಹಳ್ಳಿಗಳಿಂದ ಸ್ವಲ್ಪ ದೇಣಿಗೆಯನ್ನು ಪಡ್ಕೊಳ್ತೀವಿ. ಊರಿನ ಗ್ರಾಮಸ್ಥರುಗಳನ್ನು ಹಿರಿಯರ ಸಲಹೆಯನ್ನು ಪಡ್ಕೊಂಡು ಗ್ರಾಮಸ್ಥರೆಲ್ಲ ಮುಖಂಡರನ್ನು ಭೇಟಿ ಮಾಡಿ ಯುವಕರ ತಂಡವನ್ನು ನಡೆಸಿಕೊಂಡು ತನುಮನ ಧನದೊಂದಿಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿರೋದಕ್ಕೆ ಹೃತ್ಪೂರ್ವಕ ಅಭಿನಂದಿಸ್ತೇನೆ. ಗ್ರಾಮ ಐತಿಹಾಸಿಕ ಗ್ರಾಮ. ಇಲ್ಲಿ ಇತಿಹಾಸ ಪ್ರಸಿದ್ಧವಾದ ದೇವತೆಗಳು ನೆಲೆಸಿದ್ದಾರೆ. ಹಾಗೆ ಆ ಜನಗಳೂ ಆಗಿದ್ದಾರೆ. ಎಲ್ಲ ಒಟ್ಟಾಗಿ ಕಾರ್ಯಕ್ರಮನ ಯಶಸ್ವಿಯಾಗಿ ಯಾವುದೇ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರೂ 18 ಜಾತಿಗಳಿದ್ದರೂ ಸಹ ಅವ್ರಿಗೇನು ಬಾರಾಬಲಾತಿದ್ದು ಹೆಂಗೆ ಇರ್ತಾರೆ ಆ ಕಾರ್ಯಕ್ರಮ ಹಂಚ್ಕೊಟ್ಟಿದ್ದಾರೆ. ಅವರೆಲ್ಲರೂ ಸಹ ತಮ್ಮ ಕಾರ್ಯಕ್ರಮ ತಮ್ಮ ಮನೆಯ ಕೆಲಸ ಅಂದ್ಕೊಂಡು ಸ್ವಂತವಾಗಿ ಖರ್ಚು ಮಾಡಿಕೊಂಡು ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಗ್ರಾಮದ ಕೆಲಸಗಳು ಅಷ್ಟೇ, ದಾಸೋಹದ ಕೆಲಸನೂ ಅಷ್ಟೇ ನಿರ್ವಹಿಸ್ತಾ ಇದ್ದಾರೆ. ನನ್ನ ಹೆಸರು ದಿಲೀಪ್ ಹುಲಿಕೆರೆ ಅಂತ, ಹುಲಿಕೆರೆ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಯುವ ಘಟಕದ ಹೋಬಳಿ ಅಧ್ಯಕ್ಷರು, ಸಕ್ರಾಪಟ್ಟಣ ಹೋಬಳಿ ಅಧ್ಯಕ್ಷರು ನಾನು. ನಮ್ಮೂರಲ್ಲಿ ಏನು ಹುಲಿಕೆರೆ ಒಂದು ಇತಿಹಾಸ ಪ್ರಸಿದ್ಧವಾದಂಥ ಸ್ಥಳ. ಇಲ್ಲಿ ಇದು ಯುಗಾದಿಯ ನಂತರದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದ ಚಟುವಟಿಕೆಗಳು ಚುರುಕುಗೊಳ್ಳುತ್ತವೆ. 1 ತಿಂಗಳು ಸತತವಾಗಿ ಹಲವಾರು ಚಟುವಟಿಕೆಗಳನ್ನು ನಡೆಸ್ಕೊಂಡು ಬಂದು ಇವತ್ತಿನ ದಿನ ಈ ತೇರನ್ನು ಏನು ರಥೋತ್ಸವವನ್ನು ಮಾಡೋದ್ರ ಮುಖಾಂತರವಾಗಿ ಇವತ್ತು ಸಂಜೆ ಅದು ಅಂತ್ಯಗೊಳ್ಳುತ್ತೆ. ಸತತವಾಗಿ 1 ತಿಂಗಳವರೆಗೆ ಏನು ಕಾರ್ಯಗಳನ್ನು ಮಾಡ್ತೀವಿ, ಈ ಎಲ್ಲ ಕಾರ್ಯಗಳನ್ನು ವಿಶೇಷವಾಗಿ 16 ಜಾತಿಗಳು ಇರೋಂಥ ಈ ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸ್ಕೊಂಡು ಬರ್ತಿದ್ವಿ. ಪ್ರತಿಯೊಂದು ಜಾತಿಯವ್ರಿಗೂ ಅವ್ರದ್ದೇ ಆದ ರೀತಿಯಂಥ ಒಂದು ಕಾರ್ಯವನ್ನು ಹಿಂದಿನಿಂದ ನಿಯೋಜಿಸ್ಕೊಂಡು ಬಂದಿರೋದ್ರಿಂದ ನಮ್ಮದು ಅನ್ನೋ ಭಾವನೆಯಿಂದ ಇಟ್ಕೊಂಡು ಪ್ರತಿಯೊಬ್ಬರು ಸಹ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿರ್ತೀವಿ. ಸಿಡಿ ಅಥವಾ ತೇರು ಯಾವುದೇ ಒಂದು ವಿಚಾರವಾಗಿ ಬಂದ್ರೂ ಹುಲಿಕೆರೆಯಲ್ಲಿ ಕಾಶಮ್ಮ ಮತ್ತು ಮಾರಮ್ಮನ ತೇರು ಏನಿದೆ ಇದು
ಭಾಳ ಅದ್ಧೂರಿಯಾಗಿ ಜರುಗುವಂಥ ಒಂದು ಜಾತ್ರಾ ಮಹೋತ್ಸವ. ಅದ್ರ ಜೊತೆಗೆ ಇಲ್ಲಿ ಏನು ಚೋಮನ ಕುಣಿತ ಅಂತ ಎಲ್ಲ ಕಡೆ ಕೇಳಿರ್ತೀವಿ, ಆದರೆ ವಿಶೇಷವಾಗಿ ಇಲ್ಲೇನು ಅಂತಂದರೆ ಚೋಮನ ಕುಣಿತ ಮತ್ತು ಕುಣಿತಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಭಾಳ ಶಕ್ತಿಯುತವಾದಂಥ ಶಕ್ತಿ ದೇವತೆಗಳಾಗಿ ಇಲ್ಲಿ ಚೋಮನ ದೇವರನ್ನು ಆರಾಧನೆ ಸಹ ಮಾಡ್ತೀವಿ. ಹಾಗಾಗಿ ವಿಶೇಷವಾಗಿ ಹುಲಿಕೆರೆ ಜಾತ್ರಾ ಮಹೋತ್ಸವಕ್ಕೆ ಸುತ್ತಮುತ್ತಲಿನ 24 ಹಳ್ಳಿಯ ಜನರು ಸಹ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಇದು ಹೀಗೆ ಸಾಗೋವಂಥ ಆಗಲಿ ಅಂತ ಆ ಭಗವಂತನಲ್ಲಿ ನಾವು ಬೇಡಿಕೆಯನ್ನು ಮಾಡ್ಕೊಳ್ತೀವಿ. ಹುಲಿಕೆರೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಕಾಶಿ ಭಾಗೀರಥಿ ಮತ್ತು ತಾಯಿ ಮಾರಮ್ಮರವರ ಆಶೀರ್ವಾದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಇದು ಹುಲಿಕೆರೆ ಮಾತ್ರ ಅಲ್ಲ, ಇದು ಮಿನಿ ಭಾರತ. ಯಾಕಂತಂದರೆ ಸರ್ವ ಜಾತಿಯು ಸರ್ವ ಜನಾಂಗವಾಗಿ ಇಲ್ಲಿ ನೆಲೆಸಿದ್ದೇವೆ. ತಾಯಿಯ ಎಲ್ಲ ಸೇವೆಯನ್ನು ಸರ್ವತೋಮುಖವಾಗಿ ನಾವು ಮಾಡ್ತೇವೆ. ಇಲ್ಲಿ ಸಹಸ್ರಾರು ಭಕ್ತಾದಿಗಳು ಪ್ರಸಾದವನ್ನು ಸೇವಿಸ್ತಾ ಇದ್ದಾವೆ. ನಮ್ಮೆಲ್ಲ ಸಮಾನ ಮನಸ್ಥಿತಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ಇಲ್ಲಿ ಅನ್ನದಾನವನ್ನು ನಡೆಸ್ತಾ ಇದ್ದೀವಿ. ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಪ್ರತಿ ವರ್ಷವೂ ಹೀಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತೊಡಸ್ಕೊಳ್ತೇವೆ. ಒಳ್ಳೆಯದಾಗಲಿ. ನನ್ನ ಹೆಸರು ಅಕ್ಷಯ್. ನಮ್ಮ ಊರು ಲೆಕ್ಕ. ನಾವು ಲೆಕ್ಕದಿಂದ ಬಂದು ಇಲ್ಲಿ ಅಂಗಡಿ ಮಾಡ್ಕೊಂಡು ಬಂದು 1 ವರ್ಷದ ಮೇಲೆ 3 ತಿಂಗಳಾಯಿತು. ಈಗ ನಾವು ಪದೇ ಇಲ್ಲಿಗೆ ಅಲ್ಲಿಂದ ಬಂದುಬಿಟ್ಟು ವರ್ಷಕ್ಕೊಂದ್ಸತಿ ಹೋಗ್ತಿದ್ವಿ. ಬರೀ ತೇರಿದ್ದಾಗ ಮಾತ್ರ ಬಂದುಬಿಟ್ಟು ಹೋಗ್ತಿದ್ವಿ. ಇಷ್ಟಕ್ಕೊಂದು ಜೋರಾಗಿ ಇಷ್ಟು ಜನ ಸಾಗರ ಎಲ್ಲ ಸೇರುತ್ತೆ ಅಂತ ಏನು ಗೊತ್ತಿರಲಿಲ್ಲ. ಇಲ್ಲಿ ಈ ಜಾತ್ರೆ ಅಮ್ಮನವ್ರದ್ದು 1 ದಿವಸಕ್ಕೆ ಮುಗಿಯೋಂಥದ್ದೇನಲ್ಲ, 5 ದಿವಸದಿಂದ ಸ್ಟಾರ್ಟ್ ಆಗಿ ಕೊನೆಯ ದಿವಸ ರಥೋತ್ಸವ ಅನ್ನೋದನ್ನ ಒಂದು ಮಾಡ್ತಾರೆ. ತುಂಬ ಸುತ್ತಮುತ್ತ 25 ಹಳ್ಳಿಗಳು, ಗ್ರಾಮಗಳು ಎಲ್ಲ ಸೇರಿ ಎಲ್ಲರೂ ಒಗ್ಗೂಡಿ ಈ ಅಮ್ಮನವರ ಕಾರ್ಯವನ್ನು ನಿರ್ವಹಿಸ್ಬಿಟ್ಟು ಕೊಡ್ತಾರೆ. ಒಳ್ಳೆ ರೀತಿ ಜನ ಆಗಿರ್ಬೋದು, ಅಮ್ಮನವರಿಗೆ ಅದೇ ರೀತಿ ಭಕ್ತಿ ಅನ್ನೋದೊಂದನ್ನು ಅರ್ಪಣೆ ಮಾಡಿ ಅವರವರ ಕಾಯಕವನ್ನು ನೀಟಾಗಿ ಮಾಡ್ಕೊಂಬಿಟ್ಟು ಯಾವುದೇ ಅಮ್ಮನವ್ರಿಗೆ ತೊಂದರೆ ಆಗ್ದಂಗೆ ಜನಗಳು ಸುತ್ತಮುತ್ತ ಜನಗಳೆಲ್ಲ ಬಂದುಬಿಟ್ಟು ಕ್ಲೀನಾಗಿ ಅಮ್ಮನವ್ರ ಜಾತ್ರೆಯನ್ನು ಕ್ಲೀನಾಗಿ ನಿರ್ವಹಿಸಿ ಕೊಟ್ಬಿಟ್ಟು ಅಮ್ಮನವ್ರಿಗೆ ಅದೇನು ಸಲ್ಲಪಡುತ್ತೆ ಅದನ್ನೆಲ್ಲ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ಹುಲಿಕೆರೆ ಗ್ರಾಮದ ಯುವಕರಿಗೆ ಪ್ರೇರಣೆ ತುಂಬುವಂತಹ ಕೆಲಸದಲ್ಲಿ ತಮ್ಮ ಮಾತುಕ್ಕಿಂತ ಕೆಲಸದಲ್ಲಿ ತಮ್ಮ ಕಾರ್ಯವೈಖರಿಯನ್ನು ತೋರಿಸುವಂತಹ ಚಂದ್ರಣ್ಣ ಅವ್ರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೇಳೋಣ ಬನ್ನಿ, ಜಾತ್ರೆ ಬಗ್ಗೆ ಅವರಿಗೆ ಏನು ಭಾವನೆ ಇದೆ ಅಂತ. ಎಲ್ಲರಿಗೂ ಏನು ಭಾವನೆ ಇದೆ ಅದೇ ಇದೆ. ಶ್ರದ್ಧಾ ಭಕ್ತಿಯಿಂದ ಬುದ್ಧಿ ಬಂದಾಗಿಂದ ನಮ್ಮೂರು ದೇವ್ರ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ಒಂದೊಂದು ಇಲ್ಲಿ ತುಂಬ ಸಮುದಾಯಗಳಿದೆ. ಆ ಎಲ್ಲ ಸಮುದಾಯಗಳನ್ನು ಅವ್ರವ್ರದ್ದೇ ಆದಂಥ ಪದ್ಧತಿಗಳನ್ನ ಕೆಲಸಗಳನ್ನ ಗ್ರಾಮ ನಡೆಸ್ಕೊಂಡ್ಬಂದಿದೆ. ಈಗ ನಮ್ಮ ಸಮುದಾಯಕ್ಕೆ ಒಂದು ಕೆಲಸ ಕೊಟ್ಟಿದ್ದಾರೆ, ಇನ್ನೊಂದು ಸಮುದಾಯಕ್ಕೆ ಇನ್ನೊಂದು ಕೆಲಸ ಕೊಟ್ಟಿದ್ದಾರೆ. ಹಾಗಾಗಿರೋದ್ರೆ ಒಗ್ಗಟ್ಟಾಗಿ ಇಡೀ ಊರು ಸೇರಿ ಎಲ್ಲರೂ ಸೇರಿ ನಾವು ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ವಿಶೇಷ ಇರುವಂಥ ಗ್ರಾಮ. ತಾಯಿ ಕಾಶಿ ಭಾಗೀರಥಿ ಅವ್ರನ್ನ ದರ್ಶನಕ್ಕೆ ಸಾದಹಳ್ಳಿ ನಮ್ಮ ಸಾದಹಳ್ಳಿ ಆಗಿನ ಕಾಲದ 500-600 ವರ್ಷದ ವರ್ಷಗಳ 1000 ವರ್ಷದ ಹಿಂದೆ ಆ ಗ್ರಾಮಸ್ಥರು ಕಾಶಿ ಯಾತ್ರೆ ಹೋಗಿದ್ರಂತೆ. ಕಾಶಿಯಿಂದ ಹೋಗಿ ಅಲ್ಲಿಂದ ಕಳಸದ ನೀರು, ಕಾಶಿದು ನೀರು ತೊಗೊಂಬರ್ತಾ ನಮ್ಮೂರ ಮೇಲೆ ಎಲ್ಲ ಎತ್ತಿನ ಗಾಡಿ, ಅವಾಗೆಲ್ಲ ಏನಿಲ್ವಲ್ಲ, ಎತ್ತಿನ ಗಾಡಿ ಅದರಲ್ಲಿ ಬುತ್ತಿಗಳು ತೊಗೊಂಡೋಗಿ ವರ್ಷಾನುಗಟ್ಟಲೆ ಹೋಗಿ ತೊಗೊಂಬಂದಾಗ ಆ ಕಳಸದ ನೀರು ಕಟ್ಟೆ ಹತ್ರ ಆ ಕಳಸದ ನೀರು ಅಲ್ಲಿ ಅಡುಗೆ ಮಾಡ್ಕೊಂಡು ಸ್ಟೇ ಆಗಿ ಅಡುಗೆ ಮಾಡ್ಕೊಂಡಿದ್ದಾಗ ಆ ಕಳಸದ ನೀರು ಬಿತ್ತಂತೆ. ಆ ಬಿದ್ದಿದ್ದ ನೀರಲ್ಲಿ ಹುಟ್ಟಿದಂಥ ಒಡಮೂಡಿದ ಕಲ್ಲು ತಾಯಿ ಕಾಶಿ ಭಾಗೀರಥಿ. ಅದು ಅಮ್ಮನವ್ರ ಕಥೆ. ಆದರೆ ಈ ಅಮ್ಮನವ್ರ ಕಥೆ ಸುಪ್ರಸಿದ್ಧವಾಗಿದೆ, ಎಲ್ಲರಿಗೂ ಗೊತ್ತಿರೋವಂಥದ್ದೇ. ನಮ್ಮ ರಾಜ್ಯಾದ್ಯಂತ ಇರೋವಂಥ ನಾರ್ಮಲ್ ಕಥೆನೇ ಸ್ವಲ್ಪ ಚೇಂಜಸ್ ಥರ ಇರೋವಂಥ ಪ್ರತೀತಿ. ಹಂಗೆ ಎಲ್ಲ ನಡ್ಸ್ಕೊಂಬಂದಿದ್ದಾರೆ. ಬುದ್ಧಿ ಬಂದಾಗಿಂದ ಎಲ್ಲರೂ ಶ್ರದ್ಧೆಯಿಂದ ಬರ್ತಾಯಿದ್ವಿ. ಆ ತಾಯಿಯ ಆಶೀರ್ವಾದದಿಂದ ಗ್ರಾಮಸ್ಥರೆಲ್ಲರೂ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ.
ಅಷ್ಟೈಶ್ವರ್ಯಗಳಿಂದ ತುಂಬಿ ತುಳುಕ್ತಾ ಇದ್ದೀವಿ. ಸಣ್ಣ ಪುಟ್ಟ ಏನಿರುತ್ತೋ ಅದನ್ನು ತಾಯಿನ ಬೇಡ್ಕೊಂಡು ನಾವು ಶ್ರದ್ಧೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯುವಕರು ಅತಿ ಹೆಚ್ಚು ತೊಡಗಿಸ್ಕೊಂಡು ಕೆಲವು ವರ್ಷಗಳಿಂದ ಸುಮಾರು ಒಂದು 10 ವರ್ಷದಿಂದ ಯುವಕರು ಅತಿ ಹೆಚ್ಚು ದೇವತಾ ಕಾರ್ಯಗಳಲ್ಲಿ ತೊಡಗಿಸ್ಕೊತಾ ಇರೋದು ಭಾಳ ಹೆಮ್ಮೆಯ ವಿಷಯ. ನಮ್ಮ ಸಂಸ್ಕೃತಿನ, ನಮ್ಮ ಪದ್ಧತಿನ, ನಮ್ಮ ಪರಂಪರೆನ ಉಳಿಸ್ಕೊಳಕ್ಕೆ 18 ವರ್ಷದಿಂದ 40-45 ವರ್ಷ ಯುವಕರು ಏನು ಇವಾಗ ಮುಂದೆ ಬರುತ್ತಿದ್ದಾರೆ. ಈಗ ನಾವು ಅನ್ನದಾಸೋಹ ಇರ್ಬೋದು, ನಾವೊಂದು ಅನ್ನದಾಸೋಹ ಸಮಿತಿ ಮಾಡಿಕೊಂಡು ಕಳೆದ 10 ವರ್ಷದಿಂದ ಹಿರಿಯರು ಮಾಡ್ಕೊಂಬಂದಿದ್ದನ್ನು ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಹುಡುಗರು ಅಲಂಕಾರಗಳು ಮಾಡ್ತಾರೆ, ಹೂವಿನ ಅಲಂಕಾರ ಮಾಡ್ತಾರೆ. ಯಾವುದೂ ಸ್ಪಾನ್ಸರ್ಶಿಪ್ ಇಲ್ಲ, ಅವರವರೇ ಮಾಡಿಕೊಂಡು ಅವರವರೇ ಡಿಜೆಗಳು ಕರೆಸ್ಕೊಂಡು ಎತ್ತಿನ ಮೆರವಣಿಗೆಗಳು ಮಾಡಿಕೊಂಡು, ಎತ್ತಿನ ಗಾಡಿಗಳು ಮಾಡಿಕೊಂಡು, ಪಾನಕ ಗಾಡಿಗಳು ಮಾಡಿಕೊಂಡು, ಲೈಟಿಂಗ್ಸ್ ವ್ಯವಸ್ಥೆ ಮಾಡಿಕೊಂಡು, ಇಲ್ಲಿ ಮತ್ತು ಅಲ್ಲಲ್ಲಿ ಮಜ್ಜಿಗೆ ಪಾನಕ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಅವರೇ ಶ್ರದ್ಧಾಭಕ್ತಿಯಿಂದ ಮಾಡ್ತಿರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ಸುತ್ತ 24 ಹಳ್ಳಿನೂ ಸೇರಿ ಕಳೆದ 40-50 ವರ್ಷದಿಂದ ನನಗೆ ತಿಳಿದ ಮಟ್ಟಿಗೆ 500-600 ವರ್ಷದ ಇತಿಹಾಸ ನಮಗೆ ತಿಳಿದಿರೋ ಮಟ್ಟಿಗೆ, ನನಗೆ 42 ವರ್ಷ, ಇದರಲ್ಲಿ ತಿಳಿದ ಮಟ್ಟಿಗೆ ಅಷ್ಟು ವರ್ಷದಿಂದ ಇದೇ ರೀತಿ ನಡ್ಕೊಂಬರ್ತಿದೆ. ಇದು ಇನ್ನೂ ಬೆಳೀತಾ ಹೋಗಲಿ. ಸುಮಾರು 10-15 ಸಾವಿರ ಸಂಖ್ಯೆ ಸೇರೋ ಜಾತ್ರೆ. ನಾವು ಅನ್ನದಾನನೇ 10,000 ನಡೆಯುತ್ತೆ. ಇನ್ನು ಗ್ರಾಮಸ್ಥರು ಅವರು ಇವರು ಊಟ ಮಾಡಿದೆ ಎಷ್ಟು ಜನ ಹೋಗ್ತಾರೆ. ಕನಿಷ್ಠ 15,000 ಸಂಖ್ಯೆ ಸೇರೋ ಅಂಥ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ 2,000-3,000 ಜಾಸ್ತಿ ಆಗ್ತಾನೇ ಇದೆ. ಆದ್ದರಿಂದ ನಾವು ಶ್ರದ್ಧೆಯಿಂದ ಈ ಬಿಸಿಲಲ್ಲೂ ನಾವು ಈ ಶ್ರದ್ಧೆಯಿಂದ ನಡ್ಕೊಂಡು ದೇವತಾ ಕಾರ್ಯನ ಸಂಪನ್ನಗೊಳಿಸೋಣ ಅಂತ ಗ್ರಾಮಸ್ಥರನ್ನ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಕಾಶಮ್ಮನವರಿಗೆ, ಮಾರಮ್ಮನವರಿಗೆ, ಹುಲಿಕೆರೆ ಗ್ರಾಮಕ್ಕೆ ನನ್ನ ಹೆಸರು ದಿಲೀಪ ಅಂತ, ಸಿರಬಡಿಗೆ ಗ್ರಾಮ. ಪ್ರತಿ ವರ್ಷ ಹುಲಿಕೆರೆ ಜಾತ್ರೆಗೆ ಪಾನಕದ ಗಾಡಿ ಹುಡ್ಕೊಂಬರ್ತೀವಿ. ಅದು ನಮ್ಮದು ಸಂಪ್ರದಾಯ. ನಾವು ಪ್ರತಿ ವರ್ಷ ಜಾತ್ರೆಗೆ ಬರ್ತೀವಿ ಗಾಡಿ ಹುಡ್ಕೊಂಡು. ಎಲ್ಲ ತಯಾರಿ ಎಲ್ಲ ಹೆಂಗೆ? ನಿಮ್ಮ ಫ್ರೆಂಡ್ಸು ಎಲ್ಲರೂ ಬೆಳಿಗ್ಗೆ ಏನೇನು ತಯಾರಿ ಇದೆ? ಬೆಳಿಗ್ಗೆ ಬಸವಣ್ಣರು ಸ್ನಾನ ಮಾಡಿಸ್ಕೊಂಡು ಅವಕ್ಕೆ ಹೂವು ಅಲಂಕಾರ ಮಾಡ್ಕೊಂಡು ನೀಟಾಗಿ ಎಲ್ಲ ಮಾಡ್ಕೊಂಬರ್ತೀವಿ. ಓಂ ಶ್ರೀ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ. ಶ್ರೀ ಕಾಶಿ ಭಾಗೀರಥಿ ಹಾಗೂ ಮಾರಮ್ಮನವರ ಜಾತ್ರಾ ಮಹೋತ್ಸವ ಇದು ವಿಶೇಷವಾಗಿ ಏನಂದರೆ ಶ್ರೀ ಕಾಶಿ ಭಾಗೀರಥಿ ಮತ್ತು ಮಾರಮ್ಮನವರ ರಥೋತ್ಸವ ಇದನ್ನೇನು ಇದು 4 ದಿನ ಮಾಡ್ತಾರೆ. ಮಂಗಳವಾರ ಶ್ರೀ ಮಾರಮ್ಮನವರ ಬಾನ, ಬುಧವಾರ ಪೂಜೆ ಮತ್ತು ಗುರುವಾರ ಬಾಯಿ ಬೀಗ ಅಂತ ಮಾಡಿಬಿಟ್ಟು ಶುಕ್ರವಾರ ಕಾಶಮ್ಮ ಮಾರಮ್ಮನ ರಥೋತ್ಸವನ ಅದ್ದೂರಿಯಾಗಿ ಮಾಡ್ತಾರೆ. ಇದು ವಿಶೇಷ ಏನಂದರೆ ಪ್ರತಿ ವರ್ಷ ಎಲ್ಲ ಜನಾಂಗದವರು ತೇರಿಗೆ ಲಕ್ಷಾನುಗಟ್ಟಲೆ ಕಟ್ಬಿಟ್ಟು ಹಾರ ಹೂವು ಎಲ್ಲ ತಂದು ಇದು ಮಾಡ್ತಾರೆ. ಶ್ರೀ ಕಾಶಿ ಭಾಗೀರಥಿ ಕಾಶಿಯಿಂದ ಬಂದು ನೆಲೆಸಿರೋದು. ಎತ್ತರ ನಾರೇಸ್ತು ಪೂಜತೆ ರಮಂತೆ ತತ್ರ ದೇವತಾ, ಎಲ್ಲಿ ಹೆಣ್ಣನ್ನು ಪೂಜಿಸ್ತಾರೋ ಅಲ್ಲಿ ದೇವರು ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮೂರಲ್ಲಿ ಕಾಶಮ್ಮ ಮಾರಮ್ಮ ಹೆಣ್ಣು ಮಕ್ಕಳಾಗಿ ನೆಲೆಸಿ ಈ ಊರ ಜನನ ಉದ್ಧಾರ ಮಾಡ್ತಿದ್ದಾಳೆ. 2 ಮೂರ್ತಿಗಳನ್ನು ಇಟ್ಟಿದ್ದೀರಾ ಅಂದ್ರೆ ಶ್ರೀ ಕಾಶಿ ಭಾಗೀರಥಿ ಮತ್ತು ಮಾರಮ್ಮನವರು. ಇದು ಈ ದಿನ ಮಾತ್ರ ವಿಶೇಷವಾಗಿ ಹಳ್ಳಿಕಟ್ಟೆಯಲ್ಲಿ ಇಡೋದಾ? ಅದಕ್ಕೆ ಏನಾರ ಮಹತ್ವ ಇದೆಯಾ? ಹೌದು, ಇದು ಜಾತ್ರಾ ವಿಶೇಷ ಆಗ್ತಾ ಎಲ್ಲರಿಗೂ ದರ್ಶನ ಸಿಗಬೇಕೆಂದು ಇಲ್ಲೇ ಸಾರ್ವಜನಿಕರಿಗೆ ದೇವಸ್ಥಾನಕ್ಕೆ ಒಬ್ಬರಿಗೆ ವಯಸ್ಸಾದವರಿಗೆ ಅವರಿಗೆಲ್ಲ ಹೋಗಿ ಒಳಗಡೆ ದರ್ಶನ ಪಡೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇಲ್ಲಿ ಸಾರ್ವಜನಿಕರಿಗೆ ಎಲ್ಲರಿಗೂ ದರ್ಶನ ಸಿಗಲಿ ಅಂತ ಇಲ್ಲಿ ಕೂರಿಸ್ತಾರೆ. ಜಾತ್ರೆ ಬಗ್ಗೆ ಮಾತಾಡ್ತೀರಾ? ಯಾರೋ ಇದ್ದಾರೆ. ಪ್ರದೀಪ್ ಎತ್ತಿಂಗಡಿಯವ್ರು ನಿಮ್ಮ ಫ್ರೆಂಡ್ ಮಾತಾಡೋದು ಅಲ್ಲ, ಐಸಿರಿ ಮಾತಾಡ್ತಿ ಅಲ್ಲಿ ಹೇಳಿದ್ರು ಅದು ಕಾಶಿಯಿಂದ ತೀರ್ಥ ತಂದು ಅದರಿಂದ ಇದಾಗಿ ಅದ್ರದ್ದು ಯುತ್ಸು ಇದೇ ಊರವರಲ್ವಾ ಗೊತ್ತಿ ಅದು ಹಿನ್ನೆಲೆ ಹೇಳಿದ್ದು 2-3 ಜನ ಹೇಳಿದ್ರು. ಬಟ್ ಈಗ ಜಾತ್ರೆ ಅನುಭವದ ಬಗ್ಗೆ 1-2 ಜನ ಮಾತಾಡ್ತಾರೆ. ನನ್ನ ಹೆಸರು ಮಂಜುನಾಥ್ ಅಂತೇಳಿ. ಈ ಹುಲಿಕೆರೆ ಸುಕ್ಷೇತ್ರದಲ್ಲಿ ಇವತ್ತಿನ ದಿವಸ ಕಾಶಮ್ಮ ಮತ್ತು ಮಾರಮ್ಮನವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇದೇಗೆ ನಡೆಯುತ್ತೆ ಅಂತಂದರೆ, ಈಗ ಈ ಕಳೆದ 15 ದಿವಸಗಳ ಹಿಂದೆ ಸಿಡಿ ಮಹೋತ್ಸವ ಆಗಿತ್ತು. ಅದು ಕಾಶಮ್ಮನವ್ರ ಸಿಡಿ ಮಹೋತ್ಸವ.
ಈಗ ಕಾಶಮ್ಮ ಮಾರಮ್ಮ ಇಬ್ಬರು ಅಕ್ಕ ತಂಗಿಯವ್ರ ಜಾತ್ರೆ ರಥೋತ್ಸವ ನಡೆಯುತ್ತೆ. ರಥೋತ್ಸವ ನಡಿಬೇಕಾದ್ರೆ ಅಕ್ಕ ತಂಗಿ ಇಬ್ಬರು ರಥದಲ್ಲಿ ಕೂತ್ಕೊಳ್ತಾರೆ. ಹಾಗೂ ನಮ್ಮ ಬೀರ್ ದೇವರು ಮತ್ತು ಸವಾರಿ ಪಾಲ್ಕಿ ಅಂತ ಇದೆ, ನಮ್ಮ ಗುರುಗಳು ಕೂತ್ಕೊಂಡು ಬರ್ತಾರೆ ಸವಾರಿ ಪಾಲ್ಕಿನಲ್ಲಿ. ಅದು ಬಂದ ತಕ್ಷಣಕ್ಕೆ ಹೆಬ್ಬಾಗ್ಲಿಂದ ಎದುರುಗೊಂಡು ನಾವು ಜಾತ್ರೆ ಒಳಗೆ ಬರಮಾಡ್ಕೊಳ್ತೀವಿ. ಪಾಲ್ಕಿನ ಬರಮಾಡಿಕೊಂಡು ಈ ತಾಯರ ಸಮ್ಮುಖನ ತಾಯರ ಜೊತೆಗೂಡಿ ರಥ ಏರ್ಬಿಟ್ಟು ಒಳ್ಳೆ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ಈ ರಥೋತ್ಸವಕ್ಕೆ ಸುತ್ತಮುತ್ತಲಿನ 24 ಹಳ್ಳಿ ಗ್ರಾಮಸ್ಥರು ಹಾಗೂ ಸಕಲ ಸದ್ಭಕ್ತರು ಎಲ್ಲೆಲ್ಲಿಂದನೂ ದೂರದಿಂದ ಬಂದು ದೇವಿ ಸೇವೆ ಮಾಡ್ತಾರೆ. ನಮ್ಮೂರಲ್ಲಿ ಈ ಬಾರಾಬಲುತಿ ಅಂತ ಒಂದು ಎಲ್ಲ ಸೇರಿಬಿಟ್ಟು ಹಿಂದೂಗಳು ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಮಾಡ್ತಾರೆ. ಅವರವರಿಗೆ ಒಂದು ಪ್ರತ್ಯೇಕವಾದ ಕೆಲಸ ಕೊಟ್ಟಿರ್ತಾರೆ. ಅಂದರೆ ಹಿಂದಿನಿಂದ ನಡ್ಕೊಂಬಂದಿರೋ ಪ್ರತೀತಿ ಇದು. ಈಗ ಒಬ್ಬೊಬ್ರು ಒಂದೊಂದು ಕೆಲಸ. ಈಗ ನಾವು ಪೂಜೆ ಮಾಡೋರು ಪೂಜೆ ಮಾಡ್ತಾ ಇರ್ತಾರೆ. ಆಮೇಲೆ ಈಗ ತೇರು ಕಟ್ಟೋರು ತೇರು ಕಟ್ತಾರೆ. ಹಾಗೆ ಪಂಜಿಡಿದು ದೇವ್ರಿಗೆ ಪಂಜಿಡಿಯೋರು ಪಂಜಿಡಿತಾ ಇರ್ತಾರೆ. ಅಂದರೆ ಸಕಲ ಊರಿನ ಎಲ್ಲ ಗ್ರಾಮಸ್ಥರು ಕೂಡಿ ಒಟ್ಟಿಗೆ ವಿಜೃಂಭಣೆಯಿಂದ ಈ ಕಾಶಮ್ಮ ಮತ್ತು ಮಾರಮ್ಮನವರ ರಥೋತ್ಸವ ಆಚರಿಸ್ತಾರೆ. ಇದರಿಂದ ಸಕಲ ಸದ್ಭಕ್ತರಿಗೆ ಹಾಗೂ ನಾಡಿನ ಮತ್ತು ರಾಜ್ಯದ ಇಡೀ ದೇಶದ ಸಮಸ್ತ ಹಿಂದೂ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ನಿಮ್ಮ ಮೂಲಕ, ನಿಮ್ಮ ಚಾನೆಲ್ ಮೂಲಕ ನಾನು ಕೇಳ್ಕೊತೀನಿ. ಮೂಲ ಸ್ಥಾನದ ನಾಗಪ್ಪನವ್ರು ಯಾರು? ನಾಗಪ್ಪ ಟಿವಿಯಿಂದ ಬಂದರೆ ಈ ದೇವಸ್ಥಾನ ಬಗ್ಗೆ ಸ್ವಲ್ಪ ಮೂಲಸ್ಥಾನ ಬಗ್ಗೆ ಹೇಳ್ಬೇಕಂತೆ. ಇರ್ತೀರಲ್ಲ ಇಲ್ಲೇ? ನಾನು ಮಾರಮ್ಮ ಪೂಜಾರು ಪುಟ್ಟಪ್ಪ ಅಂತ. ಇದು ನಮ್ಮ ತಂದೆಯವರ ಅಜ್ಜನ ಕಾಲದಿಂದ, ಹಿಂದಿನ ಪುರಾತನ ಕಾಲದಿಂದ ನಡೀತಕ್ಕಂಥ ದೇವಸ್ಥಾನ. ಅದನ್ನು ನಮ್ಮ ವಂಶಪರಂಪರೆ ನಡೀತಾ ಬರ್ತಾ ಇದ್ದೀವಿ. ಈಗಿನ ಮಕ್ಕಳಿಗೆ ಏನು ಮಾಡಿಕೊಡ್ಬೇಕು, ಏನು ಹೇಳ್ಕೊಡ್ಬೇಕು ಅದರಂತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಮಂಗಳವಾರ ಬಾಣ ಅಂತ ನಡೆಯುತ್ತೆ. ಅದು ವಿಜೃಂಭಣೆಯಿಂದ ಆಚರಿಸ್ತೀವಿ. ಬಾಣ ಅಂದರೆ ದೇವರಿಗೆ ಎಡೆಯನ್ನು ಸ್ವೀಕರಿಸೋದು. ಅದನ್ನು ರಾತ್ರಿ 9 ಗಂಟೆ ಆಗುತ್ತೆ ಇಲ್ಲಿ ಸ್ವೀಕಾರ ಮಾಡಿದಾರೆ. ಅದನ್ನ ನಂತರ ಕೋಣ ಅಂತ ಕಡಿತೀವಿ. ಬೇರೆಯವರು ಜನ ಬಂದು ಕಡ್ಕೊಂಡು ಹೋಗ್ತಾರೆ. ಅದಾದ ನಂತರ ಮತ್ತೆ ಎಡೆನೆಲ್ಲ ಸಾವಣಿಸಿ ಬಾಯಿಗೆ ಬೀಗ ಅಂತ ಬರುತ್ತೆ. ಗುರುವಾರ 4 ಗಂಟೆಗೆ, ಗುರುವಾರ ಎಷ್ಟು 9ನೇ ತಾರೀಕು ಅದರಲ್ಲಿ ಬಾಯಿ ಬೀಗ ಅಂತ ಮಾಡಿದರೆ ಊರೊಳಗಿಂದ ಒಂದು ದೊಡ್ಡ ಮಠ ಇದೆ. ಅವರು ಮಠದಿಂದ ಆರಿಸಿ ಸೀಲ ಸರ್ಕಲಿಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿಗೆ ಬಂದು ಬಾಯಿ ಬೀಗವನ್ನು ತೆಗಿತೀವಿ. ಅಲ್ಲಿ ಚುಚ್ಚುತ್ತಾರೆ ಬಾಯಿಗೆ ಬೀಗ. ಅದನ್ನು ಚುಚ್ಚಿಬಿಟ್ಟು ನಾವಿಲ್ಲಿ ತೆಗೆಯೋದು. ನಾವು ವಂಶ ಪರಂಪರೆ ನಾವೇ ತೆಗೆಯೋದಿಲ್ಲಿ. ಆಮೇಲೆ ಇವತ್ತಿನ ಇದರಲ್ಲಿ ಬೆಳಗ್ಗೆ ಉತ್ಸವ, ರಾತ್ರಿಯೆಲ್ಲ ಉತ್ಸವ ಇರುತ್ತೆ. ಅದು ಮುಗಿದ ನಂತರ ಬೆಳಗ್ಗೆ ಮತ್ತೆ ಪುನಃ ಆಚಾರ ಮನೆಯಲ್ಲಿ ಏನು ಮದುವೆ ಮಾಡ್ತೀವಿ ನಾವು, ಆ ಥರ ವಂಶ ಪರಂಪರೆಯಿಂದ ನಡೆದಿದೆ ಅದು. ಅದನ್ನು ಮದುವೆ ಮಾಡ್ತಾರೆ ದೇವರಿಗೆ. ಅದನ್ನು ಬಾಸಿಂಗ ಎಲ್ಲ ತರೋದೊಬ್ಬರು, ಕೊಡೋರೊಬ್ಬರು, ತಾಳಿ ಕೊಡ್ತಾರೆ ಆಚಾರೊಬ್ಬರು, ಅದನ್ನು ಕೊಡೋದು ತಗೊಳೋದು ಮಾಡ್ತಾರೆ. ಅದರಂತೆ ಹಿಂದಿನಿಂದ ನಡ್ಕೊಂಬಂದಿದೆ. ಇವತ್ತು ಊರೊಳಗೆ ಉತ್ಸವ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಈಗ ಊರೊಳಗೆ ದೊಡ್ಡ ಮಠ ಅಂತಿದೆ, ಸ್ವಾಮಿಗಳಿದ್ದಾರೆ. ಅವರು ಇತಿಹಾಸದಿಂದ 5-6 ತಲೆಗಳು ಸ್ವಾಮಿಗಳಿದ್ದಾರೆ. ಅಲ್ಲಿ ಗದ್ದಿಗೆ ಇದೆ, ಅಲ್ಲಿ ಅವರು ಮದುವೆ ಆಗಿರಲ್ಲ, ಮೂಲ ಸ್ಥಾನ. ಅಲ್ಲಿಂದ ಅವರಿಗೆ ಒಂದು ಪಲ್ಲಕ್ಕಿ ಅಂತ ಮಾಡಿಕೊಟ್ಟಿರ್ತಾರೆ. ಅದನ್ನು ಪಲ್ಲಕ್ಕಿ ಮಾಡಿಕೊಂಡು ಈಗ ಅವರು ಹೊರಟ ಮೇಲೆ ಇಲ್ಲಿ ದೇವರುಗಳನ್ನು ತೇರಿಗೆ ಹೊರಡಿಸ್ತಾರೆ. ಆ ಥರ ಅವ್ರು ಹೊರಡದೆ ಹೊರತು ಏನು ಮಾಡೋಕ್ಕೆ ಬರಲ್ಲ. ಅವರು ಹೊರಟಿದ್ದಾರೆ ಅಂತ ಅಲ್ಲಿ ನಮಗೆ ಮಾಹಿತಿ ಬರುತ್ತೆ. ಆನಂತರ ಈ ಚೋಮ್ಗಳನ್ನು ಕರ್ಕೊಂಡೋಗಿ ಹೆಬ್ಬಾಗ್ಲಿಕ್ಕೆ ಬಿಡಿಸ್ತೀವಿ. ಅವರನ್ನು ಬರಮಾಡ್ಕೊಳ್ತಾರೆ ದೇವರನ್ನು. ಪಲ್ಲಕ್ಕಿ ಬೀರಪ್ಪ, ಆಂಜನೇಯ ಸ್ವಾಮಿ, ಯಲ್ಲಮ್ಮ ಅಂತ ಏನಿರ್ತಾರೆ ಅವರು ಬರಮಾಡ್ಕೊಂಡು ಹೆಬ್ಬಾಕ್ಲಲ್ಲಿ ಕಾಯಿ ಹೊಡೆದು ಆನಂತರ ಅವರು ಒಳಗಡೆ ಕರ್ಕೊತಾರೆ. ಕರ್ಕೊಂಬಿಟ್ಟು ಇಲ್ಲಿ ದೇವ್ರನ್ನ ಅಮ್ಮಗಳು ಮಾರಮ್ಮ, ಕಾಶಮ್ಮ ಅಂತ ಇವರ ತಾಯಿಯರು, ಅವರನ್ನ ಕರ್ಕೊಂಬಿಟ್ಟು ದೇವಸ್ಥಾನದ ಮೇಲೆ ತೇರಿ ಮೇಲೆ ಹಚ್ಚಲಿಕ್ಕೆ ಪ್ರದರ್ಶನ ಮಾಡ್ತಾರೆ. ತೇರಿಂದ ಇಳಿಸಿ ಮತ್ತೆ ಗಂಗಸ್ಥಾನ ಅಂತ ಹೋಗ್ತೀವಿ. ಪುಣ್ಯ ಮಾಡ್ಕೊಂಬಂದು ದೇವಸ್ಥಾನದಿಂದ ಮತ್ತೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಓಕೆ, ಇದು ಸಮಾಪ್ತಿ. ಈ ರಥೋತ್ಸವ ಹೆಂಗ್ ಸಮಾಪ್ತಿ ಆಗುತ್ತೆ? ಬೇರೆ ಕಡೆ ಎಲ್ಲ ಹೋಗ್ಲಿ ಎಲ್ಲ ಆ ಥರ ಏನಿಲ್ಲ. ಇಲ್ಲಿ ಆ ಥರ ಹೋಗ್ಲಿ ಏನಿಲ್ಲ. ವಿಜೃಂಭಣೆಯನ್ನು ಹಾರ ತರ್ತಾರೆ. ಆಯಾ ಜಾತಿಗಳು ಏನೇನು ಸಂಬಂಧಪಟ್ಟಿರುತ್ತೆ ಅವರು ಈ ಸಂಘ ಮಾಡ್ಕೊಂಡಿರ್ತಾರೆ.
ಅದರಂತೆ ಅವರು ದುಡ್ಡು ಹಾಕ್ಬಿಟ್ಟು ದೇವರಿಗೆ ಅಲಂಕಾರವಂತೂ ಪೂರ್ತಿ ಚೆನ್ನಾಗಿ ಮಾಡ್ತಾರೆ. ನಮ್ಮ ಕುರುವಿನ ಶೆಟ್ರು ಈ ಸಮಾಜದಿಂದ ಬೇರೆ ಏನೇನು ಇದ್ದರೆ ಜನ ಇದ್ದಾರೆ ತುಂಬ ಮಾಡ್ತಾರೆ. ಆ ಹೋಗ್ಲಿ ಪಾಕ್ಲಿ ಅವೆಲ್ಲ ಮಾಡಲ್ಲ. ನಮಗೆ ಏನು ಅಂದರೆ ಮೇಯ್ನು ಕೋಣ ಕಡೆಯೋದು ಒಂದೇ ಅಷ್ಟು ಮೇಯ್ನು ಇಲ್ಲಿ. ಆನಂತರ ಬಾಯಿಬಿಗುತ್ತೊಂದು ಸೆಕೆಂಡು, ಮೂರನೇದು ತೇರು. ಕಾಶಮ್ಮ ಮತ್ತು ಮಾರಮ್ಮ ಹುಲಿಕೆರೆ ಗ್ರಾಮದ 24 ಹಳ್ಳಿ ಸೇರಿ ಮಾಡ್ತಕ್ಕಂತಹ ಈ ಸಂಭ್ರಮವಾದಂಥ ಜಾತ್ರಾ ಮಹೋತ್ಸವ. ಕಾಶಮ್ಮನವರು ಮತ್ತು ಮಾರಮ್ಮನವರು ಇಬ್ಬರು ಕೂಡ ಗ್ರಾಮ ದೇವತೆಗಳಾಗಿರ್ತಾರೆ. ಈ ಗ್ರಾಮ ದೇವತೆಗಳಿಗೆ 24 ಹಳ್ಳಿ ಕೂಡ ಸೇರಿ 24 ಹಳ್ಳಿಯ ಸಮಸ್ತ ಮುಖ್ಯಸ್ಥರು ಕೂಡ ಬಂದುಬಿಟ್ಟು ಇದನ್ನು ಹುಲಿಕೆರೆಯಲ್ಲಿ ಒಂದು ದೊಡ್ಡ ಮಠ ಇದೆ. ಆ ದೊಡ್ಡ ಮಠದಾದ ಪೂಜ್ಯರು ಅವರ ನೇತೃತ್ವದಲ್ಲಿ ಮಂಗಳವಾರ ಬಾನ ನಡೆಯುತ್ತದೆ, ಈ ಸೇವೆ ನಡೀತಿದೆ. ಮಂಗಳವಾರದ ನಂತರ ಗುರುವಾರ ಬಾಯಿಬೀಗ ನಡೆದ್ಬಿಟ್ಟು ಮುತ್ತೈದೆಗೆ ಬಾಯಿಬೀಗವನ್ನು ಚುಚ್ಚಿಬಿಟ್ಟು ಅದನ್ನು ನಾಡದೇವತೆ ಮತ್ತು ಗ್ರಾಮ ದೇವತೆ ಎಲ್ಲನ ಗ್ರಾಮದಲ್ಲಿ ಉತ್ಸವ ಮಾಡ್ಕೊಂಡ್ಬಂದು ಇಲ್ಲಿ ಅದನ್ನು ವಿಸರ್ಜನೆ ಮಾಡಿಬಿಟ್ಟು ಶುಕ್ರವಾರ ಸಂಜೆ 5:15 ಗಂಟೆಗೆ ಸರಿಯಾಗಿ ಈ ರಥೋತ್ಸವವನ್ನು ಕಾಶಮ್ಮನವರು ಮತ್ತು ಮಾರಮ್ಮನವರ ರಥೋತ್ಸವವನ್ನು ಅವರನ್ನು ಅಲಂಕಾರ ಮಾಡಿ ಮುಹೂರ್ತ ಮಾಡಿ ಮತ್ತು ದೊಡ್ಡ ಮಟ್ಟದ ಪೂಜ್ಯರು ಬಂದು ಅವರಿಗೆ ಒಂದು ಹಿಡಿಗಾಯಿಯನ್ನು ಹೊಡೆದುಬಿಟ್ಟು ರಥೋತ್ಸವವನ್ನು ಸಾರ್ವಜನಿಕರು ಸಾಂಗೋಪಸಾಂಗವಾಗಿ ಅದನ್ನು ನೆರವೇರಿಸ್ಬಿಟ್ಟು ಎಳೆದ್ಬಿಟ್ಟು ಅದ್ಧೂರಿಯಾಗಿ ನಮ್ಮೂರಿಗೆ ಮಳೆ ಬೆಳೆ ಮತ್ತು ಆರೋಗ್ಯ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪನ್ನು ಕೂಡ ನಮ್ಮ ಗ್ರಾಮಕ್ಕೆ ಮತ್ತು 24 ಹಳ್ಳಿಗೆ ಸರ್ವರಿಗೂ ಸುಖ ಶಾಂತಿ ಆಗಲಿ ಅನ್ನೋ ಉದ್ದೇಶದಿಂದ ಈ ಗ್ರಾಮದಲ್ಲಿ ನಾವು ನಾಡಗ್ರಾಮವನ್ನು ಅದ್ಧೂರಿಯಾಗಿ ಸಂಭ್ರಮಾಚರಣೆಯನ್ನು ಭಾರಿ ಸೊಗಸಾಗಿ ಭಾರಿ ಎಲ್ಲರೂ ಕೂಡ ಭಯ ಭೀತಿ ಗೌರವದಿಂದ ನಮ್ಮ ನಾಡದೇವತೆ ಗ್ರಾಮ ದೇವತೆಗೆ ಎಲ್ಲರೂ ಕೂಡ ಮನಮಿಡಿಯ ರೀತಿ ಅದ್ಧೂರಿಯಾಗಿ ವಿನಮ್ರವಾಗಿ ನಡೆದುಕೊಳ್ತಾ ಇದ್ದಾರೆ. ಅಂದಿನಿಂದ ಇದು ಸಾವಿರಾರು ವರ್ಷದಿಂದ ರಾಜ ಮಹಾರಾಜರ ಕಾಲದಿಂದಲೂ ನಡೆದು ಬರ್ತಾ ಇದೆ. ಇದು ಹಿಂದಿಂದೂ ನೆನ್ನಿಲ್ಲ. ಕಾಶಿಯಿಂದ ನೆಲೆಸಿರ್ತಕ್ಕಂಥ ಕಾಶಿ ಭಾಗೀರಥಿ ಹಿಂದೆ ಕಾಶಿಯಿಂದ ಬಂದು ಇಲ್ಲಿ ನೆಲೆಸಿದ್ದಾಳೆ. ಮಾರಮ್ಮನವರು ಇದೇ ದೇವಸ್ಥಾನದಲ್ಲಿ ಒಡೆದು ಮೂಡಿರ್ತಕ್ಕಂಥದ್ದು. ಈ ಗ್ರಾಮ ದೇವತೆ 4 ಮೂಡಿನಲ್ಲೂ ಕೂಡ ಇವಳು ಸ್ಥಾಪನೆಯಾಗಿದ್ದಾರೆ. ಇಲ್ಲಿ ಬೀರದೇವರಿದೆ, ಆಂಜನೇಯ ಸ್ವಾಮಿ ಇದೆ, ಮತ್ತು ಯಲ್ಲಮ್ಮ ದೇವರಿದೆ, ಜಟ್ಟಪ್ಪ ದೇವರಿದೆ, ಮತ್ತು ಮಠವನ್ನು ಕಾಯ್ತಕ್ಕಂಥ ಚೌಡಮ್ಮನವರಿದೆ. ಈ ನಾಡದೇವತೆಯನ್ನು ಎಲ್ಲರೂ ಕೂಡ ಏನೇ ನಮ್ಮ ಗ್ರಾಮ ದೇವತೆಗಳು ಕೂಡ ಹುಲಿಕೆರೆ ಪೂಜ್ಯರಾಗಿರ್ತಕ್ಕಂಥ ದೊಡ್ಡ ಮಠ ಇದೆ. ಇದು ಕರಡಿಗವಿ ಮತ್ತು ಕಲ್ಮಡಿ ಮಠ, ಹುಲಿಕೆರೆ ಇದು ತ್ರಿವೇಣಿ ಸಂಗಮ. ಈ 3 ಮಠದ ಅಧಿಪತಿ ಹುಲಿಕೆರೆ ದೊಡ್ಡ ಮಠದ ಪೂಜ್ಯರಾಗಿರ್ತಾರೆ. ಅವರ ಪೂಜ್ಯರಿಲ್ಲದೆ ನಮ್ಮ ಗ್ರಾಮದ ಯಾವುದೇ ಕೆಲಸ ಕಾರ್ಯಗಳು ಇಂದಿಯೂ ನಡೆಯುವುದಿಲ್ಲ, ಮುಂದೆಯೂ ನಡೆಯುವುದಿಲ್ಲ. ನಮ್ಮ ಗ್ರಾಮದಲ್ಲಿ ಅವರೇ ಸರ್ವ ಅಧಿಕಾರಿ ಮತ್ತು ಸರ್ವಸ್ವರಾಗಿರ್ತಾರೆ. ಅವರ ನೇತೃತ್ವದಲ್ಲಿ ಈಗ ರಥೋತ್ಸವ ನಡೆಯುತ್ತದೆ. ಈ ಊರಿನ ಜವಾಬ್ದಾರಿ ಆ ಸಮಾಜದವರು ಎಲ್ಲರೂ ಕೂಡ ಮಾಡಿದರೆ ಯಾವುದೇ ಇದಕ್ಕೂ ಕೂಡ ಗ್ರಾಮದ ಮುಖ್ಯಸ್ಥರಾದ ಪಟೇಲ್ ವಂಶಸ್ಥರು ಇದನ್ನು ನೆರವೇರಿಸಿಕೊಂಡು ಅಂದಿನಿಂದ ಇಂದಿನವರೆಗೂ ಕೂಡ ಅವರ ಕುಟುಂಬದವರು ನೆರವೇರಿಸಿಕೊಂಡು ಬಂದಿರತಕ್ಕಂಥ ಸಂತೋಷದ ವಿಚಾರ ಇದು.
ಈ ಊರಿನ ತೇರು, ಹುಲಿಕೆರೆ ತೇರು, ನಮ್ಮ ಭಾಗದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ತೇರು. ಕಾರಣ ಇಷ್ಟೇ, ಇಲ್ಲಿ ಬಡವ ಬಲ್ಲಿದ ಅಂತಕ್ಕಂಥ ಭೇದ ಇಲ್ಲದೆ ಶ್ರೀಮಂತ ಮತ್ತು ಹೆಣ್ಮಕ್ಳು ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ, ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಕ್ಕಂಥ ತೇರು ನಮ್ಮ ಹುಲಿಕೆರೆ ತೇರು. ಕಾಶಮ್ಮಜ್ಜಿ ಮಾರವಜ್ಜಿ ಅಂತಕ್ಕಂಥ ಆ ದೇವರುಗಳ ಭಕ್ತರು ಇವತ್ತು ನಾಡಿನಾದ್ಯಂತ ಇದ್ದಾರೆ. ಹಲವಾರು ಹರಕೆಗಳನ್ನು ಹೊರ್ತಾರೆ ಇಲ್ಲಿಗೆ, ಮಕ್ಕಳಾಗದೇ ಇದ್ದರೆ ಗಾಲಿಗಾಗ್ತೀವಿ ಅಂತ. ಮತ್ತು ಇಲ್ಲಿ ದೊಡ್ಡ ಚಾಮ ಸಣ್ಣ ಚಾಮ ಅಂತಕ್ಕಂಥದ್ದು ಎರಡು ದೇವರುಗಳು ಕುಣಿಯೋ ಅಂಥದ್ದನ್ನು ನಾನು ನನ್ನ ಜೀವನದಲ್ಲಿ ಎಲ್ಲೂ ನೋಡಿಲ್ಲ. ನಾವೆಲ್ಲರೂ ಕೂಡ ಬಾಲ್ಯದಿಂದ ಇಲ್ಲಿಯ ತನಕ ಈ ಜಾತ್ರೆ ಮಿಸ್ ಮಾಡ್ಕೊಂಡ್ರೆ ನಮಗೇನೋ ಕಳ್ಕೊಂಡಿರೋ ರೀತಿಯ ಭಾವನೆ ಬರ್ತಕ್ಕಂಥ ತೇರು ನಮ್ಮ ಹುಲಿಕೆರೆ ತೇರು. ಎರಡು ದೇವರುಗಳು ಕೂಡ ಎದುರುಗಾಣ್ತಕ್ಕಂಥದ್ದು, ದೊಡ್ಡ ಚಾಮ ಸಣ್ಣ ಚಾಮ ಕುಣಿತಕ್ಕಂಥದ್ದು ಅತ್ಯಂತ ರೋಚಕವಾಗಿರುತ್ತೆ. ಎಲ್ಲ ಭಕ್ತರು ಕೂಡ ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ. ಅವರಿಗೆ ತಾವೇ ಕುಣಿದಷ್ಟು ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲದೆ ಭಕ್ತಿ ಭಾವ. ಇನ್ನೊಂದು ವಿಶೇಷ ಅಂತಂದರೆ, ತಲತಲಾಂತರದಿಂದ ಈ ಊರು ಸರ್ವ ಜನಾಂಗ ಇರ್ತಕ್ಕಂಥ ಊರು ಮತ್ತು ಎಲ್ಲ ಜಾತಿಯ ಜನಾಂಗನೂ ಇರ್ತಕ್ಕಂಥ ಊರಲ್ಲಿ ಇವತ್ತಿನ ತನಕ ಒಂದು ಸಣ್ಣ ಗಲಾಟೆನೂ ಕೂಡ ನಡೀದೇ ಇರ್ತಕ್ಕಂಥದ್ದು ನಮ್ಮ ಕಾಶವಜ್ಜಿ ಮಾರವಜ್ಜಿಯ ಕೃಪೆ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ನಾವೆಲ್ಲರೂ ಕೂಡ ಬಾಲ್ಯದಿಂದ ಇಲ್ಲಿಯ ತನಕ ನಾವು ಎಷ್ಟೇ ದೊಡ್ಡವರಾಗಲಿ, ಎಷ್ಟೇ ವಯಸ್ಸಾಗಲಿ, ಯಾವುದೇ ಸ್ಥಾನಮಾನ ಬಂದರೂ ಕೂಡ ಈ ತೇರಿಗೆ ಬಂದರೆ ತಮ್ಮೆಲ್ಲ ಬಾಲ್ಯದ ಜೀವನದಲ್ಲಿ ಮತ್ತೊಮ್ಮೆ ಮಿಲ್ತೀವಿ ಅಂತಕ್ಕಂಥದ್ದು ಈ ಊರಿನ ಪ್ರತೀತಿ. ಈ ಊರಿನ ಜಾತ್ರೆ ಹೀಗೆ ಸದಾ ನಡೀಲಿ ಅಂತಕ್ಕಂಥದ್ದು ಮತ್ತು ಭಕ್ತರ ಆಶೆಯನ್ನು ಕೂಡ ಇದೇ ರೀತಿ ಇದೆ ಅಂತಕ್ಕಂಥದ್ದು. ಯುವ ಮಿತ್ರ ರೋಹನ್ ಭಾರ್ಗವ್ ಅವರು, ನಾನು ಮಾತ್ರ ಇದೊಂದು ಜಾತ್ರೆಗೆ ಸಂಬಂಧಪಟ್ಟಿದ್ದು ನನ್ನ ಊರು ಆಗಿದ್ದರಿಂದ. ಆದರೆ ರೋಹನ್ ಅವರು ಐಸಿರಿ ಟುಡೇ ಅಂತಕ್ಕಂಥ ಒಂದು ನ್ಯೂಸ್ ಚಾನಲ್ ಮುಖಾಂತರ ಈ ಎಲ್ಲ ನಮ್ಮ ಸಂಪ್ರದಾಯಗಳನ್ನು, ನಮ್ಮ ಸಂಸ್ಕೃತಿಗಳನ್ನು, ನಮ್ಮ ಪರಂಪರೆಗಳನ್ನು ತೋರಿಸ್ತಕ್ಕಂಥದ್ದು ಐಸಿರಿ ಟುಡೇಗೆ ನಾನು ಈ ಜನರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇವತ್ತೇನು ತುಂಬ ಅದ್ಧೂರಿಯಿಂದ ಹುಲಿಕೆರೆ ಕಾಶಮ್ಮ ಮತ್ತು ಮಾರಮ್ಮ ರಥೋತ್ಸವ ಏನು ನಡೀತಾ ಇದೆ, ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಸುಮಾರು 24 ಹಳ್ಳಿಗಳ ಜನರು ತುಂಬ ಸಂಭ್ರಮದಿಂದ ಆಚರಿಸುವಂಥ ಒಂದು ಜಾತ್ರಾ ಮಹೋತ್ಸವ ಆಗಿದೆ. ಇದಕ್ಕೂ ಮೊದಲು ಸುಮಾರು 15 ದಿವಸದ ಹಿಂದೆ ಇಲ್ಲಿ ವಿಶೇಷವಾಗಿ ಸಿಡಿ ಮಹೋತ್ಸವ ಅಂತಂತೇಳಿ ನಡೆಯುತ್ತೆ. ಅದರ ವಿಶೇಷತೆ ಏನು ಅಂತಂತ ಹೇಳಿದ್ರೆ, ಗ್ರಾಮ ದೇವತೆ ಮಾರಮ್ಮನ ಒಂದು ಮೂಲ ಸ್ಥಾನದಲ್ಲಿ ಸಿಡಿಯನ್ನು ಚುಚ್ಚಿ ಮತ್ತೆ ಕಾಶಮ್ಮ ಮೂಲ ಸ್ಥಾನಕ್ಕೆ ಹೋಗುತ್ತೆ. ಇಲ್ಲ ವಿಶೇಷ ಅಂತಂತ ಹೇಳಿದ್ರೆ, ಕಾಶಿನಲ್ಲಿ, ಉತ್ತರ ಪ್ರದೇಶದ ಕಾಶಿನಲ್ಲಿ ನಡೆಯುವಂಥ ಒಂದು ಸಿಡಿ ಮಹೋತ್ಸವ ಹುಲಿಕೆರೆನಲ್ಲಿ ಆಗೋಂಥ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಅದನ್ನು ನಮ್ಮೂರಲ್ಲಿ ನಡೆಸ್ತಾ ಇದ್ದೀವಿ ಅಂತಂತ ಹೇಳಿದ್ರೆ ಆ ದೇವರ ಒಂದು ಕೃಪೆ ಮತ್ತು ಯಾವುದೋ ಒಂದು ಇಲ್ಲಿ ಇರುವಂಥ ಭಕ್ತಾದಿಗಳ ಒಂದು ಪುಣ್ಯ ಅಂತಂತೇಳಿ ನಾವು ಭಾವಿಸ್ತೀವಿ. ಹಾಗೆಯೇ ಇವತ್ತು ಏನು ರಥೋತ್ಸವ ನಡೀತಾ ಇದೆ, ವಿಶೇಷವಾಗಿ ಹೊಸದಾಗಿ ಗಾಲಿಯನ್ನು ಜೋಡಿಸಿ ಈ ಬಾರಿ ತುಂಬ ವಿಶೇಷವಾಗಿ ತುಂಬ ಅದ್ಧೂರಿಯಿಂದ ಮಾಡ್ತಾ ಇದ್ದಾರೆ. ಇವತ್ತಿನ ವಿಶೇಷ ಇದು ಅಂತಂತ ಹೇಳಿದ್ರೆ, ಹೊಸದಾಗಿ ಗಾಲಿಯನ್ನು ಜೋಡಿಸಿ ತುಂಬ ಸುಂದರವಾಗಿ ಕಾಣ್ತಾ ಇರೋದನ್ನು ನೀವೆಲ್ಲ ನೋಡ್ಬೋದು. ಅದು ನಮಗೆ ಕೂಡ ತುಂಬ ಸಂತೋಷ ಕೊಡುವಂಥ ವಿಚಾರ ಅಂತಂದೇಳಿ.
ವಿಶೇಷವಾಗಿ ಇವತ್ತೇನು ಕಾಶಮ್ಮ ಮಾರಮ್ಮ ಇವತ್ತು ತೇರನ್ನ ಎಳಿತಾ ಇದ್ದೀವಿ. ಇದ್ರ ವಿಶೇಷ ಏನು ಅಂತಂದರೆ ಕೆಲವು ಭಾಗದಲ್ಲೆಲ್ಲ ಚೋಮನ ಕುಣಿತ ಅನ್ನೋದು ಕೆಲವು ಗೊಂಬೆಗಳನ್ನು ಮಾಡ್ಕೊಂಬಿಟ್ಟು ಚೋಮನ ಕುಣಿತ ಅಂತ ಕುಣಿತಾರೆ. ಆದರೆ ಇದು ಇಲ್ಲೇನು ವಿಶೇಷ ಅಂತಂದ್ಬಿಟ್ರೆ ಶಕ್ತಿ ದೇವತೆಗಳಾಗಿ ಅಂದರೆ ಭಾಳ ಶಕ್ತಿಯುತವಾದಂಥ ಚೋಮನಿಗೂ ಏನು ಇಲ್ಲಿ ನಮ್ಮೂರಲ್ಲಿ ಚೋಮನ ಪೂಜೆಯನ್ನು ಮಾಡ್ತೀವಿ. ಇದು ಕೇವಲ ಮನೋರಂಜನೆಗಾಗಿ ಮಾಡೋ ಅಂಥದ್ದಲ್ಲ. ಕೆಲವು ಭಾಗದಲ್ಲಿ ಮನೋರಂಜನೆಗೋಸ್ಕರ ಚೋಮನ ಕುಣಿತ ಅಂತ ಮಾಡ್ತಾರೆ. ಆದರೆ ಇದು ಕಾಶಮ್ಮ ಮತ್ತು ಮಾರಮ್ಮನವರ ಮಕ್ಕಳಾಗಿ ಚೋಮನ ಒಂದು ಪೂಜೆಯನ್ನು ನಾವು ಮಾಡ್ತೀವಿ. ಇದು ಅತಿ ಶಕ್ತಿಯುತವಾದಂಥ ದೇವತೆಗಳಾಗಿದ್ದು ಇದರ ಆರಾಧನೆಯನ್ನು ಸುತ್ತ ಇರೋಂಥ 24 ಹಳ್ಳಿ ಜನನೂ ಸಹ ಶ್ರದ್ಧಾ ಭಕ್ತಿಯಿಂದ ನಾವು ಆಚರಣೆಯನ್ನು ಮಾಡ್ತೀವಿ. ಭೂತಾಳೆ ಅಂತೇಳಿ ಏನು ಕರಿತೀವಿ, ಆ ದೈವ ಒಂದು ದತ್ತವಾದಂಥ ಮರವನ್ನು ಬಳಸಿ ಅದಕ್ಕೆ ಶಕ್ತಿಯನ್ನು ತುಂಬೋದ್ರ ಮುಖಾಂತರ ಆ ದೇವರನ್ನು ಸಿದ್ಧ ಮಾಡಿರೋದ್ರಿಂದ ಅದ್ರ ಬಗ್ಗೆ ಭಾಳ ಆಧ್ಯಾತ್ಮಿಕವಾದ ಭಯ ಮತ್ತು ಭಕ್ತಿ ಈ ಜನರಲ್ಲಿದೆ. ನಮ್ಮ ಹೆಸರು ಲೋಕೇಶ್ ಅಂತ. ನಮ್ಮ ತಾತನ ಕಾಲದಿಂದ ಪುರಾತನ ಕಾಲದಿಂದ ಈ ದೇವರಿಗೆ ದೃಷ್ಟಿ ಪೂಜೆ ಮಾಡೋದು, ದೇವರ ವಿಗ್ರಹಗಳು ಮಾಡೋದು ನಮ್ಮ ಕುಲಕಸಬಾಗಿದೆ. ನಮ್ಮದೇ ಕುಲಕಸಬು. ಈಗ ಚೌಮನ್ ದೇವರು ಬಣ್ಣದ್ದು ಇದೆಲ್ಲ ನಾವೇ ಮಾಡೋದು. ಇದರಲ್ಲಿರೋ ಎಲ್ಲ ಆರ್ನಮೆಂಟ್ಸು ನಮ್ಮದೇ ಇರೋದು. ಇದು ತುಂಬ ಇತಿಹಾಸ ಪ್ರಸಿದ್ಧವಾದಂಥ ದೇವರ ಇತಿಹಾಸ ಇದೆ ಇದಕ್ಕೆ. ಇಲ್ಲಿ ಹುಲಿಕೆರೆಯಲ್ಲಿ ದೊಡ್ಡ ಮಟ್ಟದ ಪಲ್ಲಕ್ಕಿ ಮಾತ್ರ ತುಂಬ ವಿಶೇಷವಾದ್ದು. ಇದು ರಾಜಕಾಲದಿಂದ ಬಂದಿರೋಂಥ ಪಲ್ಲಕ್ಕಿ. ಇವತ್ತಿಗೂ ಕೂಡ ಅದರಲ್ಲಿ ಒಂದು ನೂಲು ಕೂಡ ಚೇಂಜ್ ಮಾಡಿಲ್ಲ. ಅವತ್ತಿನಿಂದ ಅದೇ ದಾರ ಮತ್ತು ಇದರಲ್ಲೆಲ್ಲದೂ ಅದೇ ಇದೆ. ಯಾವುದೋ ಮರ ಏನೂ ಮುಟ್ಸಿಲ್ಲ. ಪ್ರತಿಯೊಂದು ಕೂಡ ರಾಜಕಾಲದಿಂದ 36ನೇ ಇಸ್ವಿಯಿಂದನೂ ಅದೇ ಇದರಲ್ಲೇ ನಡ್ಕೊಂಡ್ಬಂದಿರೋದು. ಬೇರೆ ಏನೂ ಚೇಂಜ್ ಮಾಡಿಲ್ಲ. ದೇವ್ರದ್ದು ಬಣ್ಣ ಹಾಕೋದು ವಿಶೇಷವಾದಂಥ ರೀತಿಯಲ್ಲಿ ಆಗುವಂಥದ್ದು. ಇದಕ್ಕೆ ದೇವ್ರದ ಶಕ್ತಿನೆಲ್ಲ ಒಂದು ಕಳಸಕ್ಕೆ ಅವಗಾಹನೆ ಮಾಡಿಬಿಟ್ಟು ಅನಂತರ ಅದಕ್ಕೆ ಶಕ್ತಿ ತುಂಬೋದು. ದೇವ್ರಿಗೆ ಬಣ್ಣ ಹಾಕೋ ಟೈಮಲ್ಲಿ ಯಾರನ್ನೂ ಕೂಡ ನೋಡೋಕ್ಕೆ ಪ್ರವೇಶ ಇರೋದಿಲ್ಲ. ಪ್ರತಿಯೊಂದು ಕೂಡ ಅದು ಏನು ಪೂಜೆ ಮತ್ತು ನಿಯಮಗಳಿಂದ ಮಾತ್ರ ಅದನ್ನು ನೋಡೋಕ್ಕೆ ಅವಕಾಶ ಇರುತ್ತೆ. ಮತ್ತು ಯಾರೂ ಇರೋದಿಲ್ಲ. 3 ತಿಂಗಳು ಕಳೆದ ದೇವರನ್ನ ಏನು ಮೇಲೆ ಎತ್ತೋದಿಲ್ಲ. ಆ ರೀತಿ ಇದು ಮಾಡಿಕೊಂಡು ತುಂಬ ಸ್ವಚ್ಛತೆಯಾಗಿ ಯಾರಿಗೂ ಕಾಣಿಸ್ದಂಗೆ ಮಾತ್ರ ರೆಡಿ ಮಾಡ್ತಾರೆ. 10 ರಿಂದ 15 ವರ್ಷದ ಒಮ್ಮೆ ಮಾತ್ರ ಬಣ್ಣ ಹಾಕೋದು. ಪ್ರತಿ ವರ್ಷಕ್ಕೆಲ್ಲ ಬಣ್ಣ ಹಾಕೋದಿಲ್ಲ. 15 ವರ್ಷಕ್ಕೆ ಮಾತ್ರ ಬಣ್ಣ ಹಾಕೋದು. ಅದೇ ಬಣ್ಣದಲ್ಲೇ ಇರುತ್ತೆ ಯಾವಾಗಲೂ. ಬಣ್ಣ ಹಾಕಿಸ್ಬೇಕಾದ್ರೆ ಗುರುಗಳ ಆಶೀರ್ವಾದ ಮುಖಾಂತರನೇ ಎಲ್ಲದೂ ಕೆಲಸ ನಡೀತಿಲ್ಲ. ಇಲ್ಲಿ ಯಾವುದೇ ಒಂದು ಊರು ಗ್ರಾಮದ ಕೆಲಸ ನಡೆದ್ರೆ ದೇವ್ರ ಕೆಲಸ ಎಲ್ಲದೂ ಪ್ರತಿಯೊಂದು ನಮ್ಮ ಗುರುಗಳ ಅನುಮತಿ ಮೇಲೆ ನಡೆಯೋದು. ಬೇರೆ ಯಾರು ಯಾವುದೇ ಜ್ಯೋತಿಷದವರು ಇಲ್ಲಿ ಏನೂ ಕೇಳೋದಿಲ್ಲ. ಗುರುಗಳದೇ ಅಂತಿಮ ನಿರ್ಧಾರ ಆಗಿರುತ್ತೆ. ಗುರುಗಳು ಮಾತ್ರ ನಡೆಯೋದು. ಗುರುಗಳು ಹೇಳಿರೋ ಮಾತ್ರ ಚೌಮನ್ ದೇವರಿಗೆ ಬಣ್ಣ ಹಾಕ್ಸೋದು ಎಲ್ಲ ಪ್ರತಿಯೊಂದು ಇರುತ್ತೆ. ಇಲ್ಲ ಗುರುಗಳು ಅನುಮತಿ ಇಲ್ಲ ಅಂದರೆ ಬಣ್ಣ ಹಾಕ್ಸೋದೆಲ್ಲ ನಿಲ್ಲಿಸ್ತಾರೆ. ಅದು ಏನೇ ಒಂದು ಡ್ಯಾಮೇಜ್ ಇರಲಿ, ಒಂದು ಇದಿರಲಿ, ಗುರುಗಳ ಅನುಮತಿ ಮೇರೆಗೆ ಬಣ್ಣ ಹಾಕೋಕ್ಕಾಗತ್ತೆ. ಆಮೇಲೆ ಇಲ್ಲಿ ಬಣ್ಣ ಹಾಕ್ಸೋದು ಅರ್ಗಿನ ಬಣ್ಣ ಅಂತ. ಇದು ತುಂಬ ವಿಶೇಷವಾದಂಥ ಇದಾಗಿರುತ್ತೆ. ಎಲ್ಲ ದೇವ್ರುಗಳಿಗೆ ಆಯಿಲ್ ಪೇಂಟ್ ಹಚ್ಚೋದು ಆ ಥರದ್ದೇನಿಲ್ಲ. ಇದು ಅರ್ಗಿನ ಬಣ್ಣ ಅಂತ ತುಂಬ ಈಟಲ್ಲಿ ಮಾಡೋಂಥ ಕೆಲಸ ಇದು. ನಮ್ಮೂರು ಹುಲಿಕೆರೆ ಪಲ್ಲಕ್ಕಿ ಮತ್ತು ನಿರ್ವಾಣ ಸ್ವಾಮಿ ಮಠದಲ್ಲಿರೋ ಪಲ್ಲಕ್ಕಿ ಎರಡನ್ನೂ ಕೂಡ ಒಬ್ಬ ರಾಜ ಅವ್ರ ಮಕ್ಕಳಿಗೆ ಹೆಣ್ಮಕ್ಳಿಗೆ ದಾನವಾಗಿ ಕೊಡೋಕ್ಕೆ ಅಂತ ಮಾಡಿಸಿದ್ದು. ಇದು ಹರಿಯೋ ನೀರಲ್ಲಿ ಬಿಟ್ಟರೆ ಇದು ವಾಪಸ್ಸು ಮೇಲೆ ಬರ್ತಾಯಿತ್ತು. ಇದು ವಿಶೇಷತೆ ಇದೆ. ಇವರು ನಮ್ಮ ಮಕ್ಕಳಿಗೆ ಕೊಡೋದು ಬೇಡ ಅಂದ್ಬಿಟ್ಟು ಮಠಗಳಿಗೆ ದಾನ ಮಾಡ್ಯಾರೆ. ಅದು ಒಂದು ಹುಲಿಕೆರೆ ಮಠದಲ್ಲಿದೆ, ಇನ್ನೊಂದು ನಿರ್ವಾಣ ಸ್ವಾಮಿ ಮಠದಲ್ಲಿದೆ. ಇದು ವಿಶೇಷ ತುಂಬ ಇದೆ. ಧಾರ್ಮಿಕ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸ್ಕೊಂತಾರೆ. ಯಾರು ಕೂಡ ಸ್ವಚ್ಛತೆ ಇಲ್ಲದೆ ಹತ್ರಕ್ಕೆ ಹೋಗೋದಿಲ್ಲ. ಪ್ರದೀಪ್ ಕಾಶವ್ವ ಮರವ್ವ ತಾಯಿ ನಮ್ಮ ಒಂದು ನಾವು ಹುಟ್ಟಿ 33 ವರ್ಷದಿಂದ ನಡ್ಕೊಂಡು ಬರ್ತಾನೆ ಇದ್ದೀವಿ. ನಾವು ನಮ್ಮ ತಂದೆಯವರೆಲ್ಲ ಇದೇ ತಾಯಿ ನಡ್ಕೊಂಡಿದ್ದೆವು. ಸುತ್ತಮುತ್ತ 24 ಹಳ್ಳಿ ತಾಯಿ ತೇರು ಜಾತ್ರೆ ತುಂಬ ಜೋರ ನಡೆಯುತ್ತೆ. ಎಷ್ಟು ಜನ ಸೇರ್ಬೋದು ನೀವೇ ನೋಡಿರ್ಬೋದು. ಎತ್ತಿನ ಗಾಡಿಯಿಂದ ಹಿಡ್ಕೊಂಡು ನಾವು ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದನೂ ಫುಲ್ಲು ಜಾತ್ರೆ ಗಾಡಿ ಹೊಡೆಯೋದು, ಜನ ತೇರು ಎಳೆಯೋದು
ಇದೇ ಜೋಶಲ್ಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೂವಿನ ಹಾರ ಹಾಕಿದ್ದೀವಿ, ಎಲ್ಲ ಮಾಡಿದ್ವಿ. ತಾಯಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ನಿಮ್ಮ ಮೇಲೂ ಇರಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀವಿ ಅಷ್ಟೇ.
ನೋಡಿದ್ರಲ್ಲ ವೀಕ್ಷಕರೇ, ಐಸಿರಿ ಹಬ್ಬದ ಈ ವಿಶೇಷ ಸಂಚಿಕೆಯಲ್ಲಿ ನೀವು ಚಿಕ್ಕಮಗಳೂರಿನ ಹುಲಿಕೆರೆ ಗ್ರಾಮದಲ್ಲಿ ಶ್ರೀ ಕಾಶಮ್ಮ ಹಾಗೂ ಮಾರಮ್ಮ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಈ ಕಾಶಮ್ಮ ಹಾಗೂ ಮಾರಮ್ಮ ಜಾತ್ರೆಯ ಹಿನ್ನೆಲೆ, ಇಲ್ಲಿನ ಗ್ರಾಮಸ್ಥರ ಅನುಭವ, ಇಲ್ಲಿನ ಒಂದು ಸಂಘಟನೆ, ಈ ಕೆಲಸ ಹೇಗೆ ನಡೆದು ಬಂತು ಅಂತ ನೋಡಿದಿರ. ಮುಂದಿನ ಸಂಚಿಕೆಯಲ್ಲಿ ಐಸಿರಿ ಹಬ್ಬದಲ್ಲಿ ಇನ್ನೊಂದು ಗ್ರಾಮದ ಇನ್ನೊಂದು ವಿಶೇಷ ಹಿನ್ನೆಲೆಯನ್ನು ತರ್ತೀವಿ. ಅಲ್ಲಿಯವರೆಗೆ ಪ್ರೋತ್ಸಾಹಿಸ್ತಾ ಇರಿ, ಆಶೀರ್ವಾದಿಸ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಐಸಿರಿ ಟುಡೇ ನಮಸ್ಕಾರಗಳು.